ಆಗಾಗ ನಮ್ಗಳ ಹತ್ರ ಒಂದು ನೆಪ ಇರತ್ತೆ, ಒಂದು ಕೊರಗಿರತ್ತೆ. ಈ ಪ್ರಪಂಚದಲ್ಲಿ ನಾವು ಮಾಡೋದಾದ್ರೂ ಏನಿದೆ ಅಂತ. ನಾವೇನ್ ಮಾಡ್ಬೇಕು ಅಂತಿರ್ತೀವೋ ಅದನ್ನಾಗ್ಲೇ ಯಾರೋ ಮಾಡಿರ್ತಾರೆ. ನಮ್ಗಳಿಗಂತೂ ಏನು ಮಾಡೋಕ್ ಉಳ್ದಿರೋದಿಲ್ಲ. ಈಗ ನೀವು ಉದಾಹರಣೆಗೆ ಈ ಪೂಜೆಯ ತಟ್ಟೆಗಳನ್ನೇ ನೋಡಿ. ಮೊದಲೇ ಎಲ್ಲಾನು ಚೆನ್ನಾಗಿ ಸಿದ್ಧ ಮಾಡಿಟ್ಟಿದ್ದಾರೆ. ಹೀಗಿದ್ದಾಗ ನಾವು ಅಂದ್ಕೋತೀವಿ ಮಾಡೋದಕ್ಕೆ ಏನಿದೆ, ಎಲ್ಲಾನು ಮೊದಲೇ ಆಗೋಗಿದೆ ಅಂತ. ಈಗಿದ್ರಲ್ಲಿ ಸಮಸ್ಯೆ ಕರ್ತವ್ಯದ್ದಲ್ಲ, ಇಲ್ಲಿ ಸಮಸ್ಯೆ ನಮ್ಮ ಯೋಚನೆಯಲ್ಲಿದೆ. ನಾವೇನು ಆಗೋಗಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡಿ ಸಮಯ ಕಳಿತೀವಿ. ನಾವು ಏನ್ ಯೋಚಿಸ್ಬೇಕು ಅಂದ್ರೆ, ಏನ್ ಮಾಡೋದಿನ್ನೂ ಬಾಕಿ ಇದೆ, ಅದ್ರಲ್ಲಿ ನಾವ್ ಏನ್ ಮಾಡೋಕ್ ಸಾಧ್ಯ ಇದೆ ಅಂತ. ಗೊತ್ತಾಯ್ತಾ? ಪ್ರಪಂಚದಲ್ಲಿ ಅಂಥ ಯಾವ ಕೆಲ್ಸನೂ ಇಲ್ಲ ಪೂರ್ತಿ ಆಗಿರೋದು. ನೀವ್ ಯಾವಾಗ್ಲೂ ಅದನ್ನ ಮುಂದುವರ್ಸೋದಕ್ ಪ್ರಯತ್ನ ಮಾಡಬಹುದು. ನೀವ್ ಆ ಕೆಲ್ಸನ ಇನ್ನಷ್ಟು ಶ್ರೇಷ್ಠ ಮಾಡೋದಕ್ ಸಾಧ್ಯ ಇದೆ. ಇದಕ್ಕೆ ಅವಶ್ಯಕತೆ ಇರೋದು ಸಕಾರಾತ್ಮಕತೆ ಅಷ್ಟೇ. ರಾಧೇ ರಾಧೇ.